ನರೇಂದ್ರನ ಶರೀರದಲ್ಲೂ ಮನಸ್ಸಿನಲ್ಲೂ ಅಪರಿಮಿತ ಶಕ್ತಿ ತುಂಬಿಕೊಂಡಿತ್ತು. ಈ ಶಕ್ತಿ ನಾನಾ ಬಗೆಯಾಗಿ ವ್ಯಕ್ತವಾಗಲು ದಾರಿಯನ್ನ ನೋಡುತ್ತಿತ್ತು. ಇದರಿಂದಾಗಿ ಆತನ ಹುಡುಗಾಟಿಕೆ ತುಂಟತನಗಳ ತೀವ್ರತೆಯೂ ಹೆಚ್ಚಿತ್ತು. ಒಂದು ದಿನ ಅವನು ಮನೆಯಲ್ಲಿ ತನ್ನ ಸ್ನೇಹಿತರ ಜೊತೆಯಲ್ಲಿ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾಗ ವೇಗವಾಗಿ ಓಡುವ ರಭಸದಲ್ಲಿ ಜಗಲಿಯಿಂದ ಕೆಳಗೆ ಕಲ್ಲಿನ ಮೇಲೆ ಬಿದ್ದುಬಿಟ್ಟ. ಹಣೆ ಜಜ್ಜಿ ರಕ್ತ ಸೋರಿತು. ಅವನ ಬಲಹುಬ್ಬಿನ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಗಾಯವೇ ಆಯಿತು. ಈ ಗಾಯದ ಗುರುತು ಹಾಗೆಯೇ ಉಳಿದುಕೊಂಡು ಬಿಟ್ಟಿತು. ಮುಂದೆ ಈ ಘಟನೆಯ ಕುರಿತಾಗಿ ತಿಳಿದಾಗ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಒಂದು ವೇಳೆ ಈ ಅಪಘಾತದಿಂದಾಗಿ ನರೇಂದ್ರನ ಅಪರಿಮಿತ ಶಕ್ತಿ ಹತೋಟಿಗೆ ಬರದೆ ಹೋಗಿದ್ದರೆ ಅವನು ಇಡೀ ಜಗತ್ತನ್ನೇ ನುಚ್ಚುನೂರು ಮಾಡಿಬಿಡುತ್ತಿದ್ದ ಎಂದು. ತನ್ನ ಓರಗೆಯವರಿಗೆಲ್ಲ ನರೇಂದ್ರನೇ ನಾಯಕನಾಗಿದ್ದ ಎನ್ನುವುದನ್ನು ಈಗಾಗಲೇ ನೋಡಿದ್ದೇವೆ. ನಾಯಕತ್ವ ಎನ್ನುವುದು ಅವನ ಹುಟ್ಟುಗುಣವೇ ಆಗಿತ್ತು. ನಾಯಕನಾಗುವುದೆಂದರೆ ರಾಜನಾಗಿ ದರ್ಬಾರು ಮಾಡುವುದು ಮಾತ್ರವಲ್ಲ, ಸಮಯ ಬಂದರೆ ತ್ಯಾಗಕ್ಕೂ ಸಿದ್ಧನಾಗಿರಬೇಕಾಗುತ್ತದೆ. ಈ ಬಗೆಯ ತ್ಯಾಗ ಬುದ್ಧಿಯನ್ನ ನರೇಂದ್ರ ತನ್ನ ಬಾಲ್ಯದಿಂದಲೇ ಪ್ರಕಟಿಸುವುದನ್ನ ಕಾಣಬಹುದಾಗಿತ್ತು. ಅವನಿಗೆ ಆಗ ಸುಮಾರು 6 ವರ್ಷ ವಯಸ್ಸು. ಒಮ್ಮೆ ತನ್ನ ಸಂಬಂಧಿಯಾದ ಹುಡುಗನನ್ನ ಕರೆದುಕೊಂಡು ಹತ್ತಿರದ ಜಾತ್ರೆಗೆ ಹೋಗಿದ್ದ. ಜಾತ್ರೆಯಲ್ಲಿ ಅವನು ಶಿವನ ಬೇರೆ ಬೇರೆ ನಮೂನೆಯ ಗೊಂಬೆಗಳನ್ನು ಕೊಂಡುಕೊಂಡ. ಬಳಿಕ ಇಬ್ಬರು ಮನೆ ಕಡೆ ನಡೆದರು. ಸಂಜೆ ಗತ್ತಲಾಗುತ್ತಿತ್ತು. ಅವರು ನಡೆದುಕೊಂಡು ಬರುತ್ತಿರುವಾಗ ಹುಡುಗ ಜನಸಂದಣಿಯಲ್ಲೆಲ್ಲೋ ತಪ್ಪಿಸಿಕೊಂಡು ಸ್ವಲ್ಪ ಹಿಂದುಳಿದ. ನರೇಂದ್ರ ಭಾವಿಸಿದ್ದ ಅವನು ಹಿಂದೆಯೇ ಇದ್ದಾನೆ ಎಂದು. ಹೀಗಿರುವಾಗ ಒಂದು ಸಾರೋಟು ವೇಗವಾಗಿ ಬರುತ್ತಿರುವ ಶಬ್ದ ಕೇಳಿಸ್ತು. ಆ ಶಬ್ದ ಕೇಳಿ ಅಕಸ್ಮಾತ್ ಆಗಿ ಹಿಂತಿರುಗಿ ನೋಡುತ್ತಾನೆ. ಎದೆ ತಲ್ಲೆಣಿಸುವಂತಹ ದೃಶ್ಯ. ತನ್ನ ಸಂಗಡಿಗ ನಡುರಸ್ತೆಯಲ್ಲಿ ಬೆಪ್ಪುಗಟ್ಟಿ ನಿಂತಿದ್ದಾನೆ. ಸಾರೋಟು ಇನ್ನೇನು ಅವನ ಮೈಮೇಲೆ ಹರಿಯುವುದರಲ್ಲಿದೆ. ತಕ್ಷಣ ನರೇಂದ್ರ ಬೊಂಬೆಗಳನ್ನು ಎಡದ ಬಗಲಿನಲ್ಲಿರಿಸಿಕೊಂಡು ತನ್ನ ಜೀವದ ಹಂಗನ್ನೇ ತೊರೆದು ಮುನ್ನುಗ್ಗಿದ. ಸರ್ರನೆ ಹೋಗಿ ಕಣ್ಣೆವೆಯುಕ್ಕುವಷ್ಟರಲ್ಲಿ ಆ ಹುಡುಗನನ್ನ ಈ ಕಡೆಗೆ ಎಳ್ದುಕೊಂಡು ಬಿಟ್ಟ. ಬಾಲಕ ನರೇಂದ್ರನ ಈ ಸಾಹಸ್ಯ ಕೃತ್ಯವನ್ನ ಕಂಡು ಸುತ್ತಲಿನ ಜನ ಬೆರಗಾದ್ರು. ಈ ಗಂಡಾಂತರ ಇದ್ದಕ್ಕಿದ್ದಂತೆ ಸಂಭವಿಸಿದ್ರಿಂದ ಅದನ್ನ ಗಮನಿಸಿ ಸಹಾಯಕ್ಕೆ ಮುನ್ನುಗ್ಗಲು ಬೇರೆ ಯಾರಿಗೂ ವ್ಯವಧಾನವೇ ಇರಲಿಲ್ಲ. ಆದರೆ ಇವನು ಮಾತ್ರ ಮಿಂಚಿನ ವೇಗದಲ್ಲಿ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆ ಹುಡುಗನನ್ನ ಮೃತ್ಯು ಮುಖದಿಂದ ಬಿಡಿಸಿ ತಂದ್ಬಿಟ್ಟಿದ್ದ. ಇದನ್ನ ನೋಡಿದ ಕೆಲವರು ನರೇಂದ್ರನ ಬೆನ್ನು ತಟ್ಟಿದರು, ಕೆಲವರು ತಲೆ ಮುಟ್ಟಿ ಹರಸಿದರು. ಹುಡುಗರಿಬ್ಬರು ಮನೆಗೆ ಹಿಂತಿರುಗಿದರು. ಭುವನೇಶ್ವರಿಗೆ ಈ ವಿಷಯ ತಿಳಿದಾಗ ಹೆಮ್ಮೆ ಸಂತೋಷಗಳಿಂದ ಕಣ್ಣುಗಳಲ್ಲಿ ಕಂಬನಿ ತುಂಬಿತು. ಮಗು, ಯಾವಾಗಲೂ ಹೀಗೆಯೇ ಧೀರನಾಗಿರು ಎಂದು ಮಗನನ್ನ ಆಶೀರ್ವದಿಸಿದಳು. ನರೇಂದ್ರನ ಬಾಲ್ಯದಲ್ಲಿ ಅವನ ಭವಿಷ್ಯ ಜೀವನದ ಉಜ್ವಲತೆಯನ್ನು ಗುರುತಿಸಿದವರುಂಟು. ಅವರಲ್ಲಿ ವಿಶ್ವನಾಥನ ಚಿಕ್ಕಪ್ಪನಾದ ಕಾಳಿಪ್ರಸಾದನೂ ಒಬ್ಬ. ಈಗ ಆತ ಮರಣಶಯ್ಯೆಯಲ್ಲಿದ್ದಾನೆ. ಒಂದು ದಿನ ತನ್ನ ಕೊನೆಗಾಲ ಸಮೀಪಿಸಿದೆ ಎನ್ನುವುದು ಅವನಿಗೆ ಗೊತ್ತಾಯಿತು. ಆದ್ದರಿಂದ ಮನೆ ಮಂದಿಯನ್ನೆಲ್ಲ ತನ್ನ ಬಳಿಗೆ ಕರೆಯಿಸಿಕೊಂಡು ಯಾರಾದರೊಬ್ಬರು ಮಹಾಭಾರತದ ಶ್ಲೋಕಗಳನ್ನ ಗಟ್ಟಿಯಾಗಿ ಓದಿ ಅದನ್ನು ಕೇಳುತ್ತಾ ಕೇಳುತ್ತಾ ಪ್ರಾಣ ಬಿಡುತ್ತೇನೆ ಎಂದು ಕೇಳಿಕೊಂಡ. ಆದರೆ ಆ ಸಾವಿನ ಭೀಭತ್ಸ ವಾತಾವರಣದಲ್ಲಿ ಏನನ್ನಾದರೂ ಓದುತ್ತಾ ಕುಳಿತುಕೊಳ್ಳುವ ಸ್ಥಿರತೆ ಯಾರಿಗಿರುತ್ತದೆ? ಇದನ್ನ ನರೇಂದ್ರ ನೋಡಿದ. ಯಾರು ಓದಲು ಮುಂದಾಗದಿದ್ದನ್ನು ಕಂಡು ತಾನೇ ಹೋಗಿ ಮಹಾಭಾರತವನ್ನು ತಂದು ತೆರೆದಿಟ್ಟುಕೊಂಡ. ಪುಟಗಳ ಮೇಲೆ ಪುಟಗಳನ್ನು ತಿರುವುತ್ತಾ ತನ್ನ ಸ್ಪಷ್ಟ ಉಚ್ಚಕಂಠದಿಂದ ಪಾಂಡವರ ಹಾಗೂ ಶ್ರೀಕೃಷ್ಣನ ಮಹಿಮೆಯನ್ನ ವರ್ಣಿಸುವ ಶ್ಲೋಕಗಳನ್ನು ಓದುತ್ತಾ ಬಂದ. ಕಡೆಗೆ ಗರುಡ ತನ್ನ ತಾಯಿಯಾದ ವಿನತೆಯನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಹಾರಿ ಹೋಗುವ ವರ್ಣನೆ ಬಂತು. ಅದನ್ನು ಕೇಳುತ್ತಿದ್ದಂತೆ ಮುದುಕ ಕಾಳಿಪ್ರಸಾದನ ಉಸಿರಾಟ ನಿಧಾನವಾಗುತ್ತಾ ಬಂದಿತು. ಆಗ ಅವನು ಮೆಲುದನಿಯಲ್ಲಿ ಒಂದು ಮಾತನ್ನ ಹೇಳುತ್ತಾನೆ. ಮಗು ನರೇಂದ್ರ, ನಿನ್ನ ಭವಿಷ್ಯ ಅತ್ಯಂತ ಉಜ್ವಲವಾಗಿದೆ. ಕೆಲವರಿಗೆ ಮರಣ ಕಾಲದಲ್ಲಿ ಕೆಲವು ಸತ್ಯಾಂಶಗಳು ಗೋಚರಿಸುವುದುಂಟು. ಈಗ ಕಾಳಿಪ್ರಸಾದನು ನರೇಂದ್ರನ ಉಜ್ವಲ ಜೀವನದ ಮುಂಬೆಳಕನ್ನ ಸ್ಪಷ್ಟವಾಗಿ ಕಂಡಿರಬೇಕು. ಈ ಮಾತನ್ನ ಹೇಳಿದವನೇ ಅವನು ತನ್ನ ಜಡ ಶರೀರವನ್ನು ಬಿಟ್ಟು ಅತೀಂದ್ರಿಯ ಲೋಕಕ್ಕೆ ಹೊರಟು ಬಿಟ್ಟ. ಬೆಳೆಯ ಗುಣ ಮೊಳಕೆಯಲ್ಲಿ ಎಂಬ ಮಾತಿದೆ. ನಿಜಕ್ಕೂ ನರೇಂದ್ರನ ಬಾಲ್ಯವೆಂಬ ಮೊಳಕೆ ಅತ್ಯಂತ ಧಷ್ಟಪುಷ್ಟವಾಗಿತ್ತು. ಅವನ ಸರ್ವಾಂಗ ಸುಂದರ ಶರೀರ, ತೇಜಸ್ವಿಯಾದ ಮೈಕಾಂತಿ, ಹೊಳೆಹೊಳೆಯುವ ವಿಶಾಲ ನಯನಗಳು, ಅರಳುತ್ತಿರುವ ಪ್ರತಿಭೆಯನ್ನ ಸೂಚಿಸುವ ಮುಖಮುದ್ರೆ,
ಇವು ಎಲ್ಲರ ಗಮನ ಸೆಳೆಯುತ್ತಿದ್ದುವು. ಮನದಲ್ಲಿ ನೂರಾರು ಉನ್ನತ ಉದಾತ್ತ ಕಲ್ಪನೆಗಳು, ಹೃದಯದಲ್ಲಿ ಸದಾ ಜಿನುಗುವ ಪ್ರೇಮ, ಬುದ್ಧಿಯಲ್ಲಿ ಕತ್ತಿಯಲಗಿನ ಹರಿತ, ಸರಿಸಾಟಿ ಇಲ್ಲದ ಎದೆಗಾರಿಕೆ, ದಂಗು ಬಡಿಸುವಂತಹ ಸಂಶೋಧನಾ ಪ್ರತಿಭೆ, ದಣಿವೆನ್ನದೆ ದುಡಿಯಬಲ್ಲ ಕಾರ್ಯಶೀಲತೆ ಮತ್ತು ಒತ್ತಿದ್ದಷ್ಟು ಎತ್ತರಕ್ಕೆ ಪುಟಿಯಬಲ್ಲ ಉತ್ಸಾಹ ಅವನದು. ಬಾಲ್ಯದಿಂದಲೂ ಅವನಿಗೆ ಯಾರೂ ಸರಿಸಮರಿಲ್ಲ. ಇಷ್ಟಲ್ಲದೆ ಭಗವಂತನ ಕಡೆಗೆ ಹರಿಯುತ್ತಿದ್ದ ಅವನ ಭಕ್ತಿ ಎಂಥದ್ದು! ಕುಳಿತರೆ ಗಂಟೆಗಂಟಲೆ ಧ್ಯಾನ ಮಾಡಬಲ್ಲ ಸಾಮರ್ಥ್ಯವೆಂಥದು! ಪೂಜೆ ಪ್ರಾರ್ಥನೆಗಳ ಸಂಬಂಧವಾದ ಅವನ ಅಭಿರುಚಿ ಎಂಥದ್ದು! ಇಂಥ ನರೇಂದ್ರನ ಜೀವನವನ್ನು ನಾವು ಆಳವಾಗಿ ಅಮೂಲಾಗ್ರವಾಗಿ ಅಧ್ಯಯನ ಮಾಡಿದಾಗ ಈ ಬಣ್ಣನೆಯೆಲ್ಲ ಕೇವಲ ಉತ್ಪ್ರೇಕ್ಷೆಯಲ್ಲವೆಂಬ ಅರಿವು ನಮಗಾದೀತು. ಅಷ್ಟೇ ಅಲ್ಲ, ಅವನ ವ್ಯಕ್ತಿತ್ವದ ಪೂರ್ಣ ಪರಿಚಯ ಮಾಡಿಕೊಳ್ಳುವುದು ಇತರರಿಂದ ಸಾಧ್ಯವಿಲ್ಲ ಎಂಬ ಅರಿವು ನಮಗಾದೀತು. ಆದರೆ ಭವಿಷ್ಯದ ವಿಷಯ ಹಾಗಿರಲಿ. ಈಗ ನಾವು ಅವನ ಶಾಲಾ ದಿನಗಳನ್ನ ನೋಡಬೇಕು. ಹಿಂದೆ ನರೇಂದ್ರ ಪಾಠಶಾಲೆಯಲ್ಲಿ ಇತರ ಮಕ್ಕಳಿಂದ ಕೆಟ್ಟ ಶಬ್ದಗಳನ್ನು ಕಲಿತುಕೊಂಡು ಬಂದದ್ದರಿಂದ ಅವನನ್ನು ಶಾಲೆಯಿಂದ ಬಿಡಿಸಿ ಮನೆಯಲ್ಲೇ ಪಾಠ ಹೇಳಿಸುವ ವ್ಯವಸ್ಥೆ ಮಾಡಿದ್ದು ನಮಗೆ ನೆನಪಿದೆ. ಆದರೆ ಈಗ ಅವನಿಗೆ ಮನೆಯಲ್ಲೇ ಹೇಳಿಸಿಕೊಳ್ಳುವ ವಯಸ್ಸು ದಾಟಿದೆ. ಆದ್ದರಿಂದ ಅವನನ್ನು ಈಶ್ವರಚಂದ್ರ ವಿದ್ಯಾಸಾಗರದಿಂದ ಸ್ಥಾಪಿತವಾದ ಮೆಟ್ರೋಪಾಲಿಟನ್ ಶಾಲೆಗೆ ಸೇರಿಸಲಾಯಿತು. ನರೇಂದ್ರ ಶಾಲೆಗೆ ಚಡ್ಡಿ ತೊಟ್ಟುಕೊಂಡು ಹೋಗುತ್ತಿದ್ದ, ಧೋತಿಯನ್ನಲ್ಲ. ಆದರೆ ಶಾಲೆ ಮುಗಿಸಿಕೊಂಡು ಮನೆಗೆ ಬರುವಾಗ ಪ್ರತಿದಿನವೂ ಅವನ ಚಡ್ಡಿ ಹರಿದಿರುತ್ತಿತ್ತು. ಏಕೆ? ಅಷ್ಟೊಂದು ತುಂಟತನ, ಅಷ್ಟೊಂದು ಚೇಷ್ಟೆ. ಅವನ ಚೇಷ್ಟೆಯನ್ನು ಮೀರಿಸುವ ಚೇಷ್ಟೆಯನ್ನು ಯಾರೂ ಕಂಡಿರಲಿಕ್ಕಿಲ್ಲ. ತರಗತಿಯಲ್ಲಿ ಬೆಂಚಿನ ಮೇಲೆ ಒಂದು ದಿನವಾದರೂ ಶಾಂತವಾಗಿ ಕುಳಿತುಕೊಂಡವನೇ ಅಲ್ಲ ಅವನು. ಒಮ್ಮೆ ಆ ಕಡೆ ತಿರುಗಿ ಕುಳಿತರೆ ಇನ್ನೊಮ್ಮೆ ಈ ಕಡೆ ತಿರುಗಿ ಕುಳಿತ. ಅಲ್ಲದೆ ಸ್ವಲ್ಪ ಹೊತ್ತು ಕುಳಿತಿದ್ರೆ ಇನ್ನಷ್ಟು ಹೊತ್ತು ನಿಂತಿರುತ್ತಿದ್ದ. ಅಷ್ಟೊಂದು ಶಕ್ತಿ ಪುಟಿಯುತ್ತಿತ್ತು ಅವನಲ್ಲಿ. ಅದು ಅವನನ್ನು ಸುಮ್ಮನಿರಲು ಬಿಟ್ರೆ ತಾನೆ. ಆಟಕ್ಕಿಳಿದರೆ ತುಂಬಾ ಬಿರುಸಿನಿಂದ ಆಟವಾಡುತ್ತಿದ್ದ. ಅವನ ಆಟಗಳಲ್ಲಿ ಹಾರುವುದು, ನೆಗೆಯುವುದು, ಕುಸ್ತಿ, ಕ್ರಿಕೆಟ್, ಗೋಲಿ ಆಟ ಎಲ್ಲವೂ ಸೇರಿತ್ತು. ಕ್ರಿಕೆಟ್ನಲ್ಲಿ ಅವನು ಪ್ರವೀಣ. ಪ್ರತಿದಿನವೂ ಅದರ ಮರುದಿನ ಯಾವ ಯಾವ ಆಟವನ್ನಾಡಬೇಕೆಂಬ ಪಟ್ಟಿ ತಯಾರಿಸುವವನು ಅವನೇ. ಕೆಲವೊಮ್ಮೆ ಹುಡುಗರಲ್ಲಿ ವಿರಸ ಹುಟ್ಟಿಕೊಳ್ಳುತ್ತಿತ್ತು. ಇದು ಮೊದಲು ಮಾತಿನಿಂದ ಪ್ರಾರಂಭವಾಗಿ ಬಳಿಕ ಮುಷ್ಟಾಮುಷ್ಟಿ ಕೇಶಾಕೇಶಿಗಳಿಗೆ ತಿರುಗಿಕೊಳ್ಳುತ್ತಿತ್ತು. ನರೇಂದ್ರನಿಗೆ ಇವನ್ನೆಲ್ಲ ಕಂಡರಾಗದು. ಹುಡುಗರ ನಡುವೆ ಜಗಳ ಹತ್ತಿಕೊಂಡ್ರೆ ಅದನ್ನು ಬಿಡಿಸಲು ತಾನು ಮಧ್ಯೆ ನುಗ್ಗುತ್ತಿದ್ದ. ಆಗ ಆ ಎರಡೂ ಕಡೆಯವರಿಂದಲೂ ಅವನಿಗೆ ಗುದ್ದು ಬೀಳುವ ಸಂಭವವಿತ್ತು. ಆದರೆ ಅವನು ಅದಕ್ಕೂ ಸಿದ್ಧನಿದ್ದ. ಅವನು ಅದರಲ್ಲಿ ಪಳಗಿದವನೇ ಆದ್ದರಿಂದ ಅವರ ಗುದ್ದನ್ನು ತಡೆದುಕೊಂಡು ಪ್ರತಿಯಾಗಿ 4 ಗುದ್ದು ಕೊಟ್ಟು ಅವರನ್ನು ಬಿಡಿಸುತ್ತಿದ್ದ. ನರೇಂದ್ರ ತನ್ನ ಸ್ನೇಹಿತರನ್ನು ತುಂಬಾ ವಿಶ್ವಾಸದಿಂದ ನೋಡಿಕೊಳ್ಳುತ್ತಿದ್ದ. ಆಗಾಗ ಅವರನ್ನೆಲ್ಲ ಕರೆದುಕೊಂಡು ಹತ್ತಿರದ ಸ್ಥಳಗಳಿಗೆ ವನಭೋಜನಕ್ಕೆ ಹೊರಟು ಬಿಡುತ್ತಿದ್ದ. ಒಂದು ದಿನ ಹೀಗೆ ಸುಮಾರು 20 ಹುಡುಗರು ಸೇರಿಕೊಂಡು ಕಲ್ಕತ್ತಾದ ಐತಿಹಾಸಿಕ ಕೋಟೆಯನ್ನು ನೋಡಿಕೊಂಡು ಬರಲು ಹೊರಟರು. ದಾರಿಯಲ್ಲಿ ಒಬ್ಬ ಹುಡುಗ ಇದ್ದಕ್ಕಿದ್ದಂತೆ ಆಯಾಸ ಸಂಕಟ ಎನ್ನುತ್ತಾ ಕುಳಿತು ಬಿಟ್ಟ. ಇದನ್ನು ಕೇಳಿದ ಸಂಗಡಿಗರೆಲ್ಲ ಸುಮ್ಮನೆ ಅವನನ್ನು ಗೇಲಿ ಮಾಡುತ್ತಾ ಮುಂದೆ ನಡೆದೇ ಬಿಟ್ಟರು. ಬಹುಶಃ ಅವನು ಹೇಗಾದರೂ ಮಾಡಿ ಬಂದೇ ಬರುತ್ತಾನೆ ಎಂದು ಅವರೆಲ್ಲ ಭಾವಿಸಿರಬೇಕು. ಅದೂ ಅಲ್ಲದೆ ವಿಹಾರಕ್ಕೆ ಹೊರಟವರು ಒಬ್ಬನಿಗಾಗೆ ಕಾಯ್ತಾರೆಯೇ. ಆದರೆ ಅವರ ಜೊತೆಯಲ್ಲೇ ಸ್ವಲ್ಪ ದೂರ ಮುನ್ನಡೆದ ನರೇಂದ್ರ ಇದ್ದಕ್ಕಿದ್ದಂತೆ ನಿಂತು ಬಿಟ್ಟ. ಪಾಪ, ಅವನಿಗೆ ನಿಜವಾಗಿಯೂ ಏನೋ ತೊಂದರೆಯಾಗಿರಬೇಕು ಕಣ್ರೋ. ನೀವೆಲ್ಲ ಮುಂದೆ ನಡೀರಿ. ಆದರೆ ಅವನನ್ನು ನೋಡಿಕೊಳ್ಳಲು ಯಾರಾದರೂ ಹೋಗಲೇಬೇಕಲ್ಲವೇ? ಅದಕ್ಕೆ ನಾನೇ ಹೋಗುತ್ತೇನೆ ಎಂದು ಸ್ನೇಹಿತರಿಗೆ ಹೇಳಿ ಆ ಹುಡುಗನ ಬಳಿಗೆ ಓಡಿದ. ಅಷ್ಟೊತ್ತಿಗೆ ಆ ಹುಡುಗನಿಗೆ ಜ್ವರ ಕೂಡ ಬಂದುಬಿಟ್ಟಿತ್ತು. ನರೇಂದ್ರ ಅವನನ್ನು ಮೇಲಕ್ಕೆತ್ತಿ ಮೆಲ್ಲಗೆ ನಡೆಸಿಕೊಂಡು ಹತ್ತಿರವೇ ಇದ್ದ ಒಂದು ಜಟ್ಕಾದಲ್ಲಿ ಅವನ ಮನೆಗೆ ಕರೆದುಕೊಂಡು ಹೋದ. ನರೇಂದ್ರನಿಗೆ ಅಂದಿನ ಪ್ರವಾಸದ ಖುಷಿ ತಮಾಷೆ ಎಲ್ಲ ತಪ್ಪಿ ಹೋಯಿತು. ಆದರೆ ಅವನು ಈ ಬಗೆಯ ತ್ಯಾಗಕ್ಕೆ ಸದಾ ಸಿದ್ಧ. ಆದ್ದರಿಂದಲೇ ಆತ ತನ್ನ ಸ್ನೇಹಿತರಿಗೆ ಅಷ್ಟೊಂದು ಅಚ್ಚುಮೆಚ್ಚು. ಸುಮಾರು ಇದೇ ಸಮಯದಲ್ಲಿ ಅವನು ಒಬ್ಬಳು ಹೆಂಗಸು ಹಾಗೂ ಆಕೆಯ ಮಗುವಿನ ಪ್ರಾಣಗಳನ್ನು ಉಳಿಸಿದ್ದ. ಆ ತಾಯಿ ಮಕ್ಕಳು ಒಂದು ಸಾರೋಟಿಗೆ ಸಿಕ್ಕಿ ಅಪಾಯಕ್ಕೆ ಗುರಿಯಾಗುವುದರಲ್ಲಿದ್ದರು. ಅದೃಷ್ಟಕ್ಕೆ ನರೇಂದ್ರ ಅದನ್ನು ಕಂಡ. ಕೂಡಲೇ ಓಡಿ ಹೋಗಿ ಆ ಮಗುವನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಅದರ ತಾಯಿಯನ್ನು ಎಳೆದು
ಅಪಾಯದಿಂದ ಪಾರು ಮಾಡಿದ. ಹೀಗೆ ತನ್ನ ಪ್ರಾಣದ ಹಂಗನ್ನು ತೊರೆದು ಇತರರನ್ನು ಅಪಾಯದ ಸುಳಿಯಿಂದ ತಪ್ಪಿಸುವ ಪರಹಿತ ದೃಷ್ಟಿಯನ್ನ ಅವನಲ್ಲಿ ಬಾಲ್ಯದಿಂದಲೇ ಕಾಣಬಹುದಾಗಿತ್ತು.